ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿಂದು ಭಾರತ ರಣಭೂಮಿ ದರ್ಶನ ಯಾತ್ರೆಯ ಸಮಾರೋಪ ಸಮಾರಂಭಕ್ಕೆ ಚಾಲನೆ ನೀಡಿದರು. ಸುಮಾರು 3,400 ಕಿಲೋಮೀಟರ್ ದೂರ ಕ್ರಮಿಸಿದ 22 ದಿನಗಳ ಪ್ರಯಾಣದ ಸಮಾರೋಪ ಸಮಾರಂಭ ಇದಾಗಿದೆ. ಈ ತಿಂಗಳ 3ರಂದು ದ್ವಾರಕಾದಿಂದ ಆರಂಭವಾದ ಯಾತ್ರೆಯನ್ನು ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ, ಗಡಿ ಭದ್ರತಾ ಪಡೆ ಮುನ್ನಡೆಸಿತು. ಗುಜರಾತ್ ಮತ್ತು ರಾಜಸ್ಥಾನದ ಪ್ರಮುಖ ಸ್ಥಳಗಳಲ್ಲಿ ಸಂಚರಿಸಿದ ಈ ಯಾತ್ರೆ ದೇಶದ ಸಮರವೀರರಿಗೆ ನಮನ ಸಲ್ಲಿಸಿತು. ದೇಶದ ಶ್ರೀಮಂತ ಸೇನಾ ಪರಂಪರೆಯನ್ನು ಅನಾವರಣಗೊಳಿಸಿತು. Thank you.